ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ದೇವರೇ, ಇವತ್ತು ನಾವು ಯೋಹಾನನು ಬರೆದ ಶುಭ ಸಂದೇಶ 19ನೇ ಅಧ್ಯಾಯ ವಾಕ್ಯ 4ರಿಂದ 15ರವರೆಗೆ ಈ ದೇವರ ವಾಕ್ಯದ ಮೇಲೆ ಪ್ರಬೋಧನೆಯನ್ನು ಮಾಡಲು, ದೇವರ ವಾಕ್ಯದ ಮೇಲೆ ಆ ಅರ್ಥವನ್ನು ತಿಳಿದುಕೊಳ್ಳಲು ನಾವು ಸೇರಿದ್ದೇವೆ. ತಪಸ್ಸು ಕಾಲದಲ್ಲಿ ಪ್ರಭು ಯೇಸು ಕ್ರಿಸ್ತರ ಮರಣದ ಪುನರುತ್ಥಾನದ ಈ ಗಳಿಗೆಯನ್ನು ನಾವು ಅನುಸರಿಸುತ್ತಿರುವಾಗ, ಅವಲೋಕಿಸುವಾಗ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ತಮ್ಮ ಪಾದಕ್ಕೆ ಎರಗಿಸಿ ನಮ್ಮ ಜೀವನವನ್ನು ಧನಾತ್ಮಕವಾಗಿ ಮುಂದುವರಿಸಲು, ಆ ಮನುಷ್ಯ ಜೀವನವನ್ನು, ಮನುಷ್ಯತ್ವವನ್ನು ಪಡೆದು ಜೀವಿಸುತ್ತಿರುವಾಗ ಆ ಮನುಷ್ಯತ್ವದಿಂದ ಜೀವಿಸಿ ಪರರಿಗೆ ಆ ಮನುಷ್ಯತ್ವದ ಬೆಲೆಯನ್ನು ತಿಳಿಯಪಡಿಸಲು ಪವಿತ್ರಾತ್ಮರ ವರಗಳನ್ನು ಸುರಿಸಿರಿ. ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ, ಅಧ್ಯಾಯ 19 ವಾಕ್ಯ 4ರಿಂದ 15. ಪಿಲಾತನು ಮತ್ತೆ ಹೊರಗೆ ಬಂದು ಯಹೂದ್ಯರಿಗೆ, ನೋಡಿ, ನಾನು ಇವನನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ. ನನಗೆ ಇವನಲ್ಲಿ ಯಾವ ಅಪರಾಧವೂ ಕಾಣಿಸುತ್ತಿಲ್ಲ ಎಂಬುದು ನಿಮಗೆ ತಿಳಿದಿರಲಿ ಎಂದು ಹೇಳಿದನು. ಆಗ ಯೇಸು ಮುಳ್ಳಿನ ಕಿರೀಟವನ್ನು, ಕೆನ್ನೇರಳೆ ಬಣ್ಣದ ಅಂಗಿಯನ್ನು ಧರಿಸಿದವರಾಗಿ ಹೊರಕ್ಕೆ ಬಂದರು. ಪಿಲಾತನು, ಇಗೋ ಈ ಮನುಷ್ಯ ಎಂದನು. ಮುಖ್ಯ ಯಾಜಕರು, ಕಾವಲಾಳುಗಳು ಯೇಸುವನ್ನು ಕಂಡೊಡನೆ ಇವನನ್ನು ಶಿಲುಬೆಗೇರಿಸಿ ಎಂದು ಬೊಬ್ಬೆ ಹಾಕಿದರು. ಆಗ ಪಿಲಾತನು, ಬೇಕಾದರೆ ನೀವೇ ಇವನನ್ನು ಕರೆದುಕೊಂಡು ಹೋಗಿ ಶಿಲುಬೆಗೇರಿಸಿ, ನನಗಾದರೂ ಇವನಲ್ಲಿ ಯಾವ ಅಪರಾಧವೂ ಕಾಣಿಸಲಿಲ್ಲ ಎಂದನು. ಅದಕ್ಕೆ ಯಹೂದ್ಯರು, ನಮಗೊಂದು ಕಾನೂನು ಉಂಟು, ಅದರ ಮೇರೆಗೆ ಇವನು ಸಾಯಲೇಬೇಕು, ಏಕೆಂದರೆ ತಾನು ದೇವರ ಪುತ್ರನೆಂದು ಹೇಳಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟರು. ಇದನ್ನು ಕೇಳಿದ್ದೇ ಪಿಲಾತನಿಗೆ ಮತ್ತಷ್ಟು ಭಯವಾಯಿತು. ಅವನು ಮತ್ತೆ ಅರಮನೆಯ ಒಳಕ್ಕೆ ಬಂದು, ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು. ಆದರೆ ಯೇಸು ಉತ್ತರ ಕೊಡಲಿಲ್ಲ. ಆಗ ಪಿಲಾತನು, ನನ್ನೊಡನೆ ನೀನು ಮಾತನಾಡುವುದಿಲ್ಲವೇ? ನಿನ್ನನ್ನು ಬಿಡುಗಡೆ ಮಾಡುವುದಕ್ಕೂ ನಿನ್ನನ್ನು ಶಿಲುಬೆಗೇರಿಸುವುದಕ್ಕೂ ನನಗೆ ಅಧಿಕಾರವಿದೆ ಎಂಬುದು ನಿನಗೆ ತಿಳಿಯದೋ ಎಂದನು. ಅದಕ್ಕೆ ಯೇಸು, ನಿಮಗೆ ಮೇಲಿನಿಂದ ಕೊಟ್ಟ ಹೊರತು ನನ್ನ ಮೇಲೆ ನಿಮಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ್ದರಿಂದ ನನ್ನನ್ನು ನಿಮ್ಮ ಕೈಗೆ ಒಪ್ಪಿಸಿದವನಿಗೆ ಪಾಪ ಹೆಚ್ಚು ಎಂದು ನುಡಿದರು. ಇದನ್ನು ಕೇಳಿದ ಮೇಲೆ ಪಿಲಾತನು ಯೇಸುವನ್ನು ಬಿಡುಗಡೆ ಮಾಡಲು ಪ್ರಯತ್ನಿಸಿದರು. ಯಹೂದ್ಯರಾದರೂ ಇವನನ್ನು ಬಿಡುಗಡೆ ಮಾಡಿದರೆ, ನೀವು ರೋಮ್ ಚಕ್ರವರ್ತಿಯ ಮಿತ್ರರಲ್ಲ, ತಾನೇ ಅರಸನೆಂದು ಹೇಳಿಕೊಳ್ಳುವ ಇವನು ರೋಮ್ ಚಕ್ರವರ್ತಿಗೆ ಶತ್ರು ಎಂದು ಕೂಗಿಕೊಂಡರು. ಅವರ ಆ ಕೂಗನ್ನು ಕೇಳಿ ಪಿಲಾತನು ಯೇಸುವನ್ನು ಹೊರಗೆ ಕರೆಯಿಸಿದನು. ಹಾಸುಗಲ್ಲು ಎಂಬ ಕಟ್ಟೆಯ ಮೇಲಿದ್ದ ನ್ಯಾಯಪೀಠದ ಮೇಲೆ ಕುಳಿತುಕೊಂಡನು. ಯಹೂದ್ಯರ ಭಾಷೆಯಲ್ಲಿ ಆ ಸ್ಥಳಕ್ಕೆ ಗಬ್ಬತ ಎಂದು ಹೆಸರು. ಅಂದು ಹಬ್ಬದ ಹಿಂದಿನ ದಿನ, ಮಧ್ಯಾಹ್ನ 12 ಗಂಟೆ ಇರಬಹುದು. ಪಿಲಾತನು ಯಹೂದ್ಯರನ್ನು ನೋಡಿ, ಇಗೋ ನಿಮ್ಮ ಅರಸನು ಎಂದು ಹೇಳಿದನು. ಅವರಾದರೂ, ಕೊಲ್ಲಿರಿ, ಕೊಲ್ಲಿರಿ, ಶಿಲುಬೆಗೇರಿಸಿರಿ ಎಂದು ಕಿರುಚಿದರು. ಪಿಲಾತನು, ನಿಮ್ಮ ಅರಸನನ್ನು ಶಿಲುಬೆಗೇರಿಸಲೇ ಎಂದನು. ಅದಕ್ಕೆ ಮುಖ್ಯ ಯಾಜಕರು, ರೋಮ್ ಚಕ್ರವರ್ತಿಯ ಹೊರತು ನಮಗೆ ಬೇರೆ ಅರಸನಿಲ್ಲ ಎಂದು ಉತ್ತರ ಕೊಟ್ಟರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಪ್ರಭುವಿಗೆ ಮಹಿಮೆ ಸಲ್ಲಲಿ. ಸಹೋದರ ಸಹೋದರಿಯರೇ, ಇಂದು ನಾವು ಯೋಹಾನನು ಬರೆದ ಶುಭ ಸಂದೇಶದಿಂದ 19ನೇ ಅಧ್ಯಾಯ 4ರಿಂದ 15ರವರೆಗಿನ ವಾಕ್ಯವನ್ನು ಓದಿ ಆ ಭಾಗದ ಬಗ್ಗೆ ಚಿಂತನೆ ಮಾಡುತ್ತಿದ್ದೇವೆ. ಈ ಪಾಠವು ಮಾನವರು ನ್ಯಾಯ ಮತ್ತು ದಿವ್ಯ ಸತ್ಯದ ನಡುವಿನ ಸಂಘರ್ಷವನ್ನು ಏನೆಂಬುದು ತೋರಿಸುತ್ತದೆ. ಈ ಘಟನೆ ಕ್ರಿಸ್ತನ ಕಾಲದಲ್ಲಿ ನಡೆದಿದ್ದರೂ ಇಂದು ಕೂಡ ನಮ್ಮ ಜೀವನದಲ್ಲಿ
ದಿನನಿತ್ಯದ ಜೀವನಕ್ಕೂ ಅಷ್ಟೇ ಪ್ರಸ್ತುತವಾಗಿದೆ. ಈ ವಾಕ್ಯಗಳ ಮೂಲಕ ದೇವರು ನಮಗೆ ಮಹತ್ವದ ಪಾಠಗಳನ್ನು ಹೇಳಿಕೊಡುತ್ತಿದ್ದಾರೆ. ನಾವು ಸತ್ಯದಲ್ಲಿ ಸ್ಥಿರವಾಗಿ ನಿಲ್ಲುವುದು ಹೇಗೆ ಎಂಬುದನ್ನು ತಿಳಿಯಪಡಿಸುತ್ತದೆ. ನಾವೆಲ್ಲರೂ ಮನುಷ್ಯರು, ಮಾನವರು. ಇಲ್ಲಿ ಪಿಲಾತನು ಹೇಳುವ ಆ ವಾಕ್ಯ, ಇಗೋ ಈ ಮನುಷ್ಯ, ಖಂಡಿತವಾಗಿಯೂ ಅವಲೋಕಿಸುವುದಾದರೆ ಪಿಲಾತನು ಯೇಸುವಿನಲ್ಲಿ ಆ ಮನುಷ್ಯತ್ವವನ್ನು ಕಾಣುತ್ತಾನೆ. ಅದಕ್ಕೋಸ್ಕರ ಪಿಲಾತನು ಹೇಳುತ್ತಾನೆ, ಇವನಲ್ಲಿ ನನಗೆ ಯಾವುದೇ ಅಪರಾಧಗಳು ಕಾಣುತ್ತಿಲ್ಲ, ಯಾವುದೇ ಅಪರಾಧವು ಕಾಣಿಸುತ್ತಿಲ್ಲ ಎಂಬ ವಾಕ್ಯವನ್ನು ಹೇಳುತ್ತಾರೆ. ಯೇಸುವನ್ನು ಹೊರಗಡೆ ತರುವಾಗ ಕೇವಲ ಮುಳ್ಳಿನ ಕಿರೀಟ ಮತ್ತು ಕಣ್ಣೇರಳೆ ಬಣ್ಣದ ಅಂಗಿ ಮಾತ್ರ ತೊಡಿಸುತ್ತವೆ. ಹೊರತಾಗಿ ನಾವು ದೈನಂದಿನ ದಿನಗಳಲ್ಲಿ ಯೇಸುವಿನ ಬಗ್ಗೆ ಚಿತ್ರಿಸುವುದಾದರೆ ಅಥವಾ ಮಾತನಾಡುವುದಾದರೆ ಖಂಡಿತವಾಗಿ ನಾವು ಏನು ಹೇಳ್ತೇವೆ, ಬಿಳಿಯ ನಿಲುವಂಗಿಯನ್ನು ನಾವು ಶುದ್ಧತೆಯನ್ನು ತೋರ್ಪಡಿಸುತ್ತದೆ. ಆದರೆ ಇವತ್ತು ಕೆನ್ನೇರಳೆಯ ಬಣ್ಣದ ನಿಲುವಂಗಿ, ಇದೇ ಒಂದು ಸಾಕ್ಷಿ. ಅವರು ನಮ್ಮ ಪಾಪದ ಅಂಗಿಯನ್ನು ಉಟ್ಟುಕೊಂಡಿದ್ದಾರೆ. ನಮ್ಮ ಪಾಪ ಜನ್ಮವನ್ನು, ಅಂದರೆ ನಮ್ಮ ಮನುಷ್ಯ ಜೀವನದಲ್ಲಿ ಮನುಷ್ಯರ ಪಾಪಗಳನ್ನು ಅವರು ಅಂಗಿಯಾಗಿ ತೊಟ್ಟುಕೊಂಡಿದ್ದಾರೆ. ಅವರ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನು ಶುದ್ಧತೆಯನ್ನು ಮಾಡಿ, ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮ ಹೃದಯವನ್ನು ಶುದ್ಧವನ್ನಾಗಿ ಮಾಡಿಸಿ ನಿತ್ಯ ಜೀವಕ್ಕೆ ನಮ್ಮನ್ನು ಕರೆದೊಯ್ಯುತ್ತಿದ್ದಾರೆ. ಒಂದು ಮಹಾದ್ವಾರವನ್ನು ಸೃಷ್ಟಿಸುತ್ತಿದ್ದಾರೆ. ಇವತ್ತಿನ ಇಗೋ ಈ ಮನುಷ್ಯ ಎಂಬ ವಾಕ್ಯದ ಮೇಲೆ ನಾವು ಧ್ಯಾನವನ್ನು ಮಾಡುವಾಗ ನಮಗೆ ಈ ಪ್ರಬೋಧನೆಯಲ್ಲಿ ಅರ್ಥವಾಗುವುದು, ಒಂದು ತಲೆಬರಹ ಕೊಡಬಹುದು. ಮನುಷ್ಯರು ಸತ್ಯ ಮತ್ತು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಇದೇ ಪ್ರಭು ಯೇಸು ಕ್ರಿಸ್ತರು ನಮಗೆ ಕೊಡುವಂತಹ ಒಂದು ಶುಭ ನುಡಿ. ನಾವು ಮನುಷ್ಯರಾಗಿ ಜೀವಿಸಿದ ನಂತರ ಸತ್ಯ ಮತ್ತು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲುವುದು, ಅದು ಇವತ್ತಿನ ಪ್ರಬೋಧನೆ ನಮಗೆ ತಿಳಿಸುತ್ತದೆ. ನಾವು ಯಾವ ರೀತಿ ಸತ್ಯದಲ್ಲಿ ನಡೆಯಬೇಕು, ನ್ಯಾಯಕ್ಕಾಗಿ ಹೋರಾಡಬೇಕು ಎಂಬುದನ್ನು ನಾವು ಇಲ್ಲಿ ಕಾಣಬಹುದು. ಮೊದಲನೆಯದಾಗಿ ಪಿಲಾತನ ಮುಂದೆ ನಿಂತ ಯೇಸು, ಇದೊಂದು ನಿರ್ಧಾರದ ಕ್ಷಣ. ಇಲ್ಲಿ ಪ್ರಭು ಯೇಸು ಕ್ರಿಸ್ತನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು, ಕೊಡಬಾರದು ಎಂಬುದಂತಹ ಒಂದು ಪರೀಕ್ಷಿಸುವ ಸಮಯ. ಈ ಭಾಗದಲ್ಲಿ ಪಿಲಾತನು, ರೋಮನ್ ರಾಜ್ಯಪಾಲನು, ಯೇಸು ಕುರಿತಾಗಿ ತೀರ್ಮಾನ ತೆಗೆದುಕೊಳ್ಳುವ ನಿರ್ಣಾಯಕ ಕ್ಷಣದಲ್ಲಿ ನಿಂತಿದ್ದನು. ಪಿಲಾತನು, ನಾನು ಈ ಮನುಷ್ಯನಲ್ಲಿ ಯಾವ ಅಪರಾಧವನ್ನು ಕಾಣುತ್ತಿಲ್ಲ ಎಂದು ಘೋಷಿಸುತ್ತಾನೆ. ಇದರಿಂದ ಯೇಸು ನಿರ್ದೋಷಿ ಎಂಬುದನ್ನು ಪಿಲಾತನು ಒಪ್ಪಿಕೊಳ್ಳುತ್ತಾನೆ. ಆದರೆ ಅಲ್ಲಿ ಸೇರಿರುವಂತಹ ಜನರು, ಧರ್ಮಗುರುಗಳು, ಶ್ರೇಷ್ಠ ಗುರುಗಳು, ಜನರು ಕೂಗಿ ಅವನನ್ನು ಶಿಲುಬೆಗೇರಿಸಿ ಎಂದು ಕೂಗುತ್ತಾರೆ, ಕಿರುಚುತ್ತಾರೆ. ಯಾರವರು ಜನರು? ಅದೇ ಪ್ರಭು ಯೇಸುವಿನಿಂದ ಒಳ್ಳೆಯದನ್ನು ಪಡೆದುಕೊಂಡವರು, ಒಳ್ಳೆಯತನವನ್ನು ಪಡೆದುಕೊಂಡವರು, ಅವರ ಸುತ್ತಮುತ್ತಲಿನಲ್ಲೇ ದೈನಂದಿನ ಜೀವನದಲ್ಲಿ ನೆಲೆಸಿದವರು, ಜೀವಿಸಿದವರು. ಇಂದು ಅವರೇ ಯಾವುದೋ ಒಂದು ಪ್ರಪಂಚದ ಲಾಭಕ್ಕೋಸ್ಕರ, ಪ್ರಪಂಚದ ಶ್ರೀಮಂತಿಕೆಗೋಸ್ಕರ ಅವರೇ ಇವತ್ತು ಅವನನ್ನು ಶಿಲುಬೆಗೇರಿಸಿ ಎಂದು ಕೂಗುತ್ತಿರುವುದು. ನಾವು ನಮ್ಮ ಜೀವನದಲ್ಲೂ ಇಂತಹ ಪರಿಸ್ಥಿತಿಗಳನ್ನು ಎದುರಿಸುತ್ತೇವೆ. ಕೆಲವೊಮ್ಮೆ ನಾವು ಏನನ್ನು ಮಾಡಬೇಕೆಂಬುದನ್ನು ಸ್ಪಷ್ಟವಾಗಿ ಅರಿತಿದ್ದರೂ ಬೇರೆಯವರ ಒತ್ತಡ ನಮ್ಮ ತೀರ್ಮಾನವನ್ನು ಪ್ರಭಾವಿತ ಮಾಡಬಹುದು. ನಾವು ಒಂದು ತೀರ್ಮಾನಕ್ಕೆ ಬಂದಿರುತ್ತೇವೆ, ಆದರೆ ಲೋಕದ ಜನರ ಕೂಗಿಗೆ ಅಥವಾ ಬೇರೆಯವರ ಒತ್ತಡಕ್ಕೆ ನಮ್ಮ ತೀರ್ಮಾನ ಚಿರುಗುಟ್ಟುವುದು ನಾವು ಕಾಣುತ್ತಿದ್ದೇವೆ. ಅದೆಷ್ಟೋ ವ್ಯಕ್ತಿಗಳು ಹಣದ ಬಲಕ್ಕೋ ಆಸ್ತಿ ಸಂಪತ್ತಿನ ಬಲಕ್ಕೋ ಸತ್ಯದ ನ್ಯಾಯದ ಪರವಾಗಿ ನಿಲ್ಲಲು ಸಾಧ್ಯವಾಗುತ್ತಿಲ್ಲ. ಅದೆಷ್ಟೋ ವ್ಯಕ್ತಿಗಳು ಕೋರ್ಟಿನಲ್ಲಿ ಸುಳ್ಳು ಸಾಕ್ಷಿಗಳನ್ನು ಹೇಳಿ ಅದೆಷ್ಟೋ ನ್ಯಾಯಕ್ಕೆ ಬೆಲೆ ಕೊಡದೆ ಸತ್ಯದಿಂದ ದೂರವಾಗಿ ಪ್ರಪಂಚದ ಶ್ರೀಮಂತಿಗೋಸ್ಕರ, ಹಣದ ಆಮಿಷಕ್ಕೋಸ್ಕರ ಅದೆಷ್ಟೋ ಆತ್ಮಗಳನ್ನು ಕೊಂದದ್ದಂತೂ ನಾವು ದೈನಂದಿನ ದಿನಪತ್ರಿಕೆಗಳಲ್ಲಿ ಓದುತ್ತೇವೆ. ಪಿಲಾತನ ನಿರ್ಧಾರಾತ್ಮಕ ಕ್ಷಣ ನಮ್ಮ ಜೀವನದ ಆಯ್ಕೆಗಳನ್ನು ಪ್ರತಿಬಿಂಬಿಸುತ್ತದೆ.
ಇಲ್ಲಿ ಪಿಲಾತನು ಕೂಡ ಅದೇ ರೀತಿ ಲೋಕದ ತೀರ್ಮಾನಕ್ಕೆ ಪ್ರಭಾವಿತನಾಗಿ ತನ್ನ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳಲು ಅವನಿಂದ ಆಗಲಿಲ್ಲ. ಯಾಕೆ? ಅದು ಕೇವಲ ಪ್ರಪಂಚದ ಲಾಭಕ್ಕೋಸ್ಕರ. ಒಂದು ವೇಳೆ ಪಿಲಾತನು ನ್ಯಾಯಭರಿತವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದರೆ ಖಂಡಿತವಾಗಿ ಯೇಸು ಕ್ರಿಸ್ತನಿಗೆ ಶಿಲುಬೆ ಶಿಕ್ಷೆ ಇದ್ದಿತು. ಆದರೆ ಅವರ ಸಂಗಡ ಇನ್ನೊಬ್ಬ ಪಿಲಾತನು ಶಿಲುಬೆಗೆ ಏರಿಸುತ್ತಿದ್ದರೋ ಏನೋ. ಎರಡನೆಯದಾಗಿ ಪಿಲಾತನ ನಿರ್ಧಾರ, ನ್ಯಾಯಕ್ಕಾಗಿ ಹೋರಾಡುವ ಸಂಕಟ. ಪಾಪ ಪಿಲಾತನು ಒಂದು ನ್ಯಾಯಕ್ಕೋಸ್ಕರ ನಿರ್ಧಾರ ತೆಗೆದುಕೊಳ್ಳಲು ತುಂಬ ಶ್ರಮ ಪಡುವುದು ಇಲ್ಲಿ ಕಾಣುತ್ತದೆ. ಆದರೆ ಈ ಲೋಕದ ಜನರ ಒತ್ತಡಕ್ಕೆ ಒಳಗಾಗಿ ಅವನೊಂದು ನಕಾರಾತ್ಮಕ ನಿರ್ಧಾರಕ್ಕೆ ಬರಬೇಕಾಗುತ್ತದೆ. ಪಿಲಾತನು ಯೇಸು ನಿರ್ದೋಷಿ ಎಂದು ಗೊತ್ತಿದ್ದರೂ ಜನರ ಒತ್ತಡಕ್ಕೆ ಒಳಗಾಗ್ತಾನೆ. ಇಂತಹ ದಣಿವನ್ನು ನಾವು ಸಹ ಅನುಭವಿಸುತ್ತೇವೆ. ನಾವು ಸತ್ಯವನ್ನು ತಿಳಿದರೂ ಬಹಳ ಸಮಯದಲ್ಲಿ ಜನರ ಅಭಿಪ್ರಾಯಕ್ಕೆ ಒತ್ತಾಯ ಪಡಬಹುದು. ನನಗೆ ನಿಜ ಸಂಗತಿ ಗೊತ್ತಿದ್ದರೂ ಜನರ ವಾಕ್ಯಗಳನ್ನು ಮಾತುಗಳನ್ನು ಕೇಳಿ ನಾವು ಅವನು ಹೇಳಿದ್ದು ಸರಿ ಎಂಬಂತಹ ಒಂದು ಅಪಾರದರ್ಶಕವಾಗಿ ನಾವು ಒಂದು ನಿಲುವನ್ನು ಪಡೆಯುತ್ತೇವೆ. ಮಹಾತ್ಮ ಗಾಂಧೀಜಿ ನಮಗೆ ಸತ್ಯ ಮತ್ತು ಅಹಿಂಸೆಯ ಹಾದಿಯಲ್ಲಿ ನಡೆದ ಶ್ರೇಷ್ಠ ವ್ಯಕ್ತಿ ಉದಾಹರಣೆಯಾಗಿದ್ದಾರೆ. ಅವರು ಎಂದು ಸತ್ಯವು ಯಾವತ್ತೂ ನ್ಯಾಯವನ್ನು ಹಾನಿಗೊಳಿಸುವುದಿಲ್ಲ ಎಂದು ಹೇಳಿದ್ದಾರೆ. ಪಿಲಾತನು ಸತ್ಯವನ್ನು ತಿಳಿದರೂ ಜನರ ಭಯದಿಂದ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ. ನಾವು ಸತ್ಯದ ಪಥದತ್ತ ನಡೆಯಬೇಕು. ಗಾಂಧೀಜಿ ಹೇಗೆ ಸತ್ಯದ ಪಥದಿಂದ ದೂರ ಆಗಲಿಲ್ಲವೋ ಈ ಪಾಠ ಇವತ್ತು ನಮಗೂ ಅನ್ವಯಿಸುತ್ತದೆ. ನಾವು ಯಾವ ಪರಿಸ್ಥಿತಿಯಲ್ಲೂ, ಯಾವ ಕಷ್ಟ ಕಟ್ಟಳೆಗಳಲ್ಲೂ, ಎಷ್ಟು ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ, ಶೋಷಣೆ ಕೂಡ ಬಂದರೂ ಕೂಡ ಸತ್ಯದಿಂದ ಹಿಂದೆ ಸರಿಯಬಾರದು. ಇದೇ ಪ್ರಭು ಯೇಸು ಕ್ರಿಸ್ತರು ಮಾಡಿದಂಥದ್ದು. ಅವರು ಸತ್ಯದ ಶಿಲುಬೆ ಮರಣ ಸೇರಿದರೂ ಸರಿ, ಸತ್ಯದ ವಿರೋಧವಾಗಿ ನಡೆಯಬಾರದು. ಯಾಕೆಂದರೆ ಯೋಹಾನನ ಗ್ರಂಥದಲ್ಲಿ ನಾವು ಓದುತ್ತೇವೆ, ನಾನೇ ಸತ್ಯ, ನಾನೇ ಜೀವ, ನಾನೇ ದಾರಿ, ನಾನೇ ವಾಕ್ಯ. ಇಂತಹ ಸತ್ಯಕ್ಕೆ ನಾವು ಹೋರಾಡಬೇಕು. ಮೂರನೇದಾಗಿ ಜನರ ಕೂಗು. ಗುಂಪು ಮನೋಭಾವದ ಅಪಾಯ ಇಲ್ಲಿ ವ್ಯಕ್ತಪಡಿಸುತ್ತದೆ. ಇಲ್ಲಿ ಗುಂಪುಗಾರಿಕೆಯ ಮನೋಭಾವ, ಒಬ್ಬ ವ್ಯಕ್ತಿಯ ಮನೋಭಾವ ಅಲ್ಲ, ಇಲ್ಲಿ ತುಂಬಾ ಜನರ ಮನೋಭಾವ ಅಡಗಿದೆ. 6ನೇ ವಾಕ್ಯದಲ್ಲಿ ಜನರು ಅವನನ್ನು ಶಿಲುಬೆಗೇರಿಸಿ ಎಂದು ಕೂಗುವುದನ್ನು ನಾವು ಕೇಳುತ್ತೇವೆ. ಅದೇ ಜನರು ದಾವೀದ ಪುತ್ರನಿಗೆ ಹೋಸನ್ನ ಎಂದು ಬೊಬ್ಬಿಡುತ್ತಿದ್ದರು. ಅವರಿಗೆ ಶುಭವಾಗಲಿ, ಅವನೇ ಯೇಸು ದಾವೀದನ ಪುತ್ರ ಎಂಬುದನ್ನು ನಾವು ಯೋಹಾನನ ಗ್ರಂಥದಲ್ಲಿ ನಾವು ಓದುತ್ತೇವೆ. ಇಂದು ಅದೇ ಜನರ ಕೂಗು ಯಾವ ರೀತಿ? ಜನರ ಒತ್ತಡಕ್ಕೆ ಒಳಗಾಗುವುದು ಅಪಾಯಕರ. ಯಾಕೆಂದರೆ ಗುಂಪು ಯಾವತ್ತೂ ನ್ಯಾಯವಾಗಿ ನಡೆಯುತ್ತದೆ ಎಂಬುದಿಲ್ಲ. ಗುಂಪು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಇತ್ತೀಚಿನ ದಿನಗಳಲ್ಲಿ ನಡೆಯುವಂತಹ ಘಟನೆಗಳು, ಆ ಘಟನೆಗಳ ಹಿಂದೆ ನಡೆಯುವಂತಹ ಪ್ರತಿಭಟನೆಗಳು ಸತ್ಯದ ನಿಲುವಂಗಿ ತೊಟ್ಟು ಯಾವತ್ತೂ ಸತ್ಯದ ಕಡೆ ನೋಡುವಂಥದ್ದು ನಾವು ನೋಡುತ್ತಿಲ್ಲ. ಸತ್ಯ 4-5 ದಿನಗಳ ನಂತರವೋ ಅಥವಾ ತಿಂಗಳು ಕಳೆದ ನಂತರವೋ ಸತ್ಯ ತಿಳಿದಾಗ ಈ ನಡೆದ ಎಲ್ಲ ಪ್ರತಿಭಟನೆಗಳು ಸುಳ್ಳೆಂಬುದು ತೋರ್ಪಡಿಸುವಷ್ಟರಲ್ಲಿ ಆ ಸುಳ್ಳುಗಳು ಪ್ರಬುದ್ಧ ಸ್ಥಾನವನ್ನು ಪಡೆದಿರುತ್ತವೆ. ಸುಳ್ಳುಗಳು ಎಲ್ಲ ಕಡೆ ಪ್ರಕಟವಾಗಿರುತ್ತವೆ. ಆವಾಗ ಸತ್ಯಕ್ಕೆ ಅಲ್ಲಿ ನೆಲೆಸಲು ಸ್ಥಳ ಸಿಗುವುದಿಲ್ಲ. ಹಾಗಿರುವಾಗ ಯಾವುದೇ ಕೆಲಸವನ್ನು ಮಾಡಬೇಕಾದರೆ, ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೆ ನಾವು ಅವಕಾಶಗಳನ್ನು ಪಡೆದುಕೊಳ್ಳಬೇಕು, ಸಮಯವನ್ನು ತೆಗೆದುಕೊಳ್ಳಬೇಕು. ಅದರ ಬಗ್ಗೆ ಮತ್ತಷ್ಟು ಹುಡುಕಿ, ಸತ್ಯವನ್ನು ಹುಡುಕಿ, ಅದರ ಬಗ್ಗೆ ಸ್ಟಡಿ ಮಾಡಿ, ಓದಿ, ಅನುಸರಿ ನಂತರ ನಿರ್ಧಾರಕ್ಕೆ ಬರಬೇಕು. ಯಾರೋ 4 ಜನರು ನಮ್ಮನ್ನು ಹೇಳುತ್ತಿದ್ದಾರೆ, ತೆಗಳುತ್ತಿದ್ದಾರೆ, ಅಥವಾ ಯಾರೋ ಎಷ್ಟು ಜನರು ನಮ್ಮನ್ನು ಕಷ್ಟದಲ್ಲಿ ಇರುವಾಗ ತುಂಬ ಜನರು ನಮ್ಮನ್ನು ಒತ್ತಡದಲ್ಲಿ ಇರಿಸುತ್ತಾರೆ ಎಂಬ ಕಾರಣಕ್ಕೆ ನಾವು ಯಾವತ್ತೂ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಇಲ್ಲಿ ಪಿಲಾತನು ಮಾಡಿದ್ದು ಇಷ್ಟೇ, ಜನರ ಒತ್ತಡಕ್ಕೆ ಒಳಗಾಗಿದ್ದು. ಗುಂಪು ಅಥವಾ ಜನರ ನಿರ್ಧಾರ
ಬಹುಜನರ ನಿರ್ಧಾರ ಯಾವತ್ತು ನ್ಯಾಯವಾಗಿ ನಡೆಯುತ್ತದೆ ಎಂಬುದು ಹೇಳಲಿಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಉದಾಹರಣೆ ಕೊಡುವುದಾದರೆ ಮದರ್ ತೆರೇಸಾ, ಅವರ ಜೀವನ ಇದಕ್ಕೆ ಉತ್ತಮ ಉದಾಹರಣೆ. ಅವರು ಅನಾಥರು, ದಾರಿದ್ರ್ಯ ಪೀಡಿತರು, ಬಡವರು, ರೋಗ ರುಜಿನರು ಇವರ ರಕ್ಷಿಸುವ ಮೂಲಕ ಕ್ರಿಸ್ತರ ಪ್ರೇಮವನ್ನು ವ್ಯಕ್ತಪಡಿಸಿದರು. ಕ್ರಿಸ್ತರನ್ನು ಪರರಲ್ಲಿ ಕಾಣು ಎಂಬ ಧ್ಯೇಯ ವಾಕ್ಯ ಅವರದಾಗಿತ್ತು. ಯೇಸುವನ್ನು ಶಿಲುಬೆಗೇರಿಸಲು ಜನರು ಒತ್ತಾಯಿಸಿದಾಗ ಅವರು ಯೇಸುವಿನ ದಿವ್ಯತೆಯನ್ನು ಅರಿಯಲಿಲ್ಲ. ಯೇಸು ಅವರಿಗೆ ಮಾಡಿದ ಉಪಕಾರವನ್ನು ಅವರು ನೆನಪಿಗೆ ತರಲಿಲ್ಲ. ಮದರ್ ತೆರೇಸಾ ಎಲ್ಲರಲ್ಲಿಯೂ ದೇವರನ್ನು ಕಾಣುತ್ತಿದ್ದರು. ಇಂತಹ ವ್ಯಕ್ತಿಗಳ ಪ್ರೇರಣೆ ನಾವು ಇಂದು ಪಡೆಯಬೇಕು. ನಾವು ಸಹ ನಮ್ಮ ಸಮಾಜದಲ್ಲಿ ಅಂಥದ್ದೇ ದೃಷ್ಟಿಯನ್ನು ಹೊಂದಬೇಕು. ಬಡವರನ್ನು, ನಿರಾಶ್ರಿತರನ್ನು ಪ್ರೀತಿಯಿಂದ ನೋಡಬೇಕು. ಮದರ್ ತೆರೇಸಾ ಅಷ್ಟೋ ಅವರು ಈ ಸಮಾಜದಲ್ಲಿ ದುಡಿದು ಈ ಸಮಾಜವನ್ನು, ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತು ಜೀವಂತ ಸಾಕ್ಷಿಗಳು, ಸಂತಗಳು, ಒಳ್ಳೆಯ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವವರು ಅದೆಷ್ಟೋ ಜನರಿದ್ದಾರೆ. ಅವರ ಪ್ರೇರಣೆಯನ್ನು ಪಡೆಯೋಣ. ಅವರನ್ನು ನಾವು ಪ್ರೋತ್ಸಾಹಿಸಬೇಕು. ಅವರನ್ನು ಗುಂಪಿನಲ್ಲಿ ತೆಗಳುವುದಕ್ಕಿಂತ ಬದಲು ಅದೆಷ್ಟೋ ಜನರು ಒಬ್ಬ ವ್ಯಕ್ತಿಯು ಒಳ್ಳೆ ಸಮಾಜಕ್ಕೆ ಮಾಡುತ್ತಾನೆ, ಒಳ್ಳೆಯದನ್ನು ಮಾಡುತ್ತಾನೆ ಎಂಬುದಂತಿದ್ದರೆ ಅದೆಷ್ಟೋ ಜನರ ಗುಂಪುಗಾರಿಕೆಯಲ್ಲಿ ಅವನ ಸ್ವಂತ ಲಾಭಕ್ಕಾಗಿ ಅವನು ಆ ಕೆಲಸ ಮಾಡುತ್ತಿದ್ದಾನೆ ಎಂಬ ಶೀರ್ಷಿಕೆಯನ್ನು ಕೊಡುವುದು ನಾವು ಅದೆಷ್ಟೋ ಸರಿ ಕಾಣಿದ್ದೇವೆ, ಅನುಸರಿಸಿದ್ದೇವೆ. ಆದರೆ ದೇವರ ಆ ಪ್ರತಿಬಿಂಬವನ್ನು ಪರರಲ್ಲಿ, ಬಡವರಲ್ಲಿ ಕಂಡಾಗ ಮಾತ್ರ ಖಂಡಿತವಾಗಿಯೂ ನನ್ನ ಸೇವೆ ಏನೆಂಬುದು, ನನ್ನ ಈ ಸಮಾಜದಲ್ಲಿ ಜವಾಬ್ದಾರಿ ಏನೆಂಬುದು ತಿಳಿಯುತ್ತದೆ. ನಾಲ್ಕನೆಯದಾಗಿ ಯೇಸುವಿನ ಮೌನ. ಯೇಸುವಿನ ಮೌನ ಅದೊಂದು ದೇವರ ಶಕ್ತಿಯ ಪ್ರಭಾವ. ಪಿಲಾತನು ನಾನು ನಿನ್ನನ್ನು ಬಿಡುಗಡೆ ಮಾಡಲು ಮತ್ತು ಶಿಲುಬೆಗೇರಿಸಲು ಅಧಿಕಾರ ಹೊಂದಿದ್ದೇನೆ ಎಂದಾಗ ಯೇಸು, ನೀನು ನನಗೆ ಮೇಲಾದ ಶಕ್ತಿಯನ್ನು ದೇವರು ನೀಡಿಲ್ಲದಿದ್ದರೆ, ಈ ಅಧಿಕಾರವು ನಿನಗೆ ಆ ಪ್ರಭು ದೇವರು ನೀಡಿಲ್ಲದಿರುತ್ತಿದ್ದರೆ ಇದು ನಿನಗಿಂದು ಸಿಗುತ್ತಿರಲಿಲ್ಲ, ಸಾಧ್ಯವಾಗುತ್ತಿರಲಿಲ್ಲ ಎಂದು ಹೇಳುತ್ತಾರೆ. ಈ ಒಂದು ವಾಕ್ಯ ನಮಗೆ ಮಹತ್ವದ ಪಾಠ ಕಲಿಸುತ್ತದೆ. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಈ ಭೂಲೋಕದಲ್ಲಿ ಒಂದಲ್ಲ ಒಂದು ಅಧಿಕಾರದಲ್ಲಿದ್ದೇವೆ. ಮನೆ ಯಜಮಾನನಾಗಿರಬಹುದು, ಅದು ಸಂಸ್ಥೆಯ ಪ್ರಾಂಶುಪಾಲಕರಾಗಿರಬಹುದು, ಅಥವಾ ಧರ್ಮಸಭೆಯ ಯಾಜಕ, ಪಾಸ್ಟರ್ಸ್ ಅಥವಾ ಅಯ್ಯನಾಗಿ ಕೆಲಸ ಮಾಡ್ತಿರಬಹುದು, ಅಥವಾ ಪಂಚಾಯತ್ಗಳಲ್ಲಿ ಅಥವಾ ಸರ್ಕಾರಿ ಕೇಂದ್ರಗಳಲ್ಲಿ ಉನ್ನತ ಹುದ್ದೆಯನ್ನು ಪಡೆದಿರಬಹುದು. ಅಜ್ಞಾನವನ್ನು ಪ್ರಭು ದೇವರು ನಮ್ಮಲ್ಲಿ ಕೊಟ್ಟಿದ್ದರಿಂದ ಮಾತ್ರ ಅದಿಂದು ಸಫಲವಾಗಿದೆ, ಸಾಧ್ಯವಾಗಿದೆ. ಈ ದೇವರ ಜ್ಞಾನದ ಮೂಲಕ, ದೇವರ ಶಕ್ತಿಯ ಮೂಲಕ, ದೇವರ ಕೃಪೆಯ ಮೂಲಕ ಇಂದು ನಮಗೆ ಈ ಅಧಿಕಾರ ಸಿಕ್ಕಿದೆ. ನಿಜವಾಗಿ ಅವಲೋಕಿಸಿದಾಗ ನಾನು ಈ ಅಧಿಕಾರ ಪಡೆದುಕೊಳ್ಳಲು ಅರ್ಹನು ಎಂಬ ಪ್ರಶ್ನೆಯನ್ನು ನಾನು ಯಾವಾಗಲೂ ಅಥವಾ ಆವಾಗ ಕೇಳ್ತಿರಬೇಕು. ನಮ್ಮ ಶಕ್ತಿ ಮಾನವರಿಂದ ಬಂದಿದ್ದಲ್ಲ. ನಮ್ಮ ಶಕ್ತಿ ಅದೇ ಪ್ರಪಂಚದ ಜ್ಞಾನದಿಂದ ಬಂದದ್ದಲ್ಲ, ಬಟ್ ಅದು ದೇವರಿಂದ ಬಂದಿರುತ್ತದೆ. ದೇವರು ನಮಗೆ ಕರುಣಿಸಿದ್ದಾನೆ. ಆ ದೇವರನ್ನು ದೂರ ಸರಿಸಿ ನಮ್ಮದೇ ಪ್ರಬಲದಿಂದ ನಾವು ದುಡಿಯುತ್ತಿದ್ದರೆ ಅದಕ್ಕೆ ಖಂಡಿತವಾಗಿಯೂ ಅರ್ಥ ಸಿಗುವುದಿಲ್ಲ, ಅದಕ್ಕೆ ಅರ್ಥ ಕೊಡಲೂ ಸಾಧ್ಯವಿಲ್ಲ, ಮತ್ತು ನಾವು ಎಲ್ಲೋ ಒಂದು ಕಡೆಯಲ್ಲಿ ಜಾರಿ ಹೋಗ್ತಿದ್ದೇವೆ, ನಾವು ದೂರ ಹೋಗ್ತಿದ್ದೇವೆ ಎಂಬ ಒಂದು ನಂಬಿಕೆ. ನಾವು ಜೀವನದಲ್ಲಿ ಪ್ರಬಲರು, ಅಧಿಕಾರಿಗಳು ಅಥವಾ ಜನಪ್ರಿಯರು ಆಗಬೇಕೆಂದು ಹಂಬಲಿಸುವ ಬದಲು ದೇವರ ಮೇಲಿನ ನಮ್ಮ ನಂಬಿಕೆಯನ್ನು ಗಟ್ಟಿಯಾಗಿಸಿಕೊಳ್ಳಬೇಕು. ಪ್ರಪಂಚದಲ್ಲಿ ಸಿಗುವ ಸನ್ಮಾನಗಳು ನಾವು ಪ್ರಪಂಚ ಬಿಟ್ಟು ಹೋಗುವಾಗ ಅದನ್ನು ಕೂಡ ಬಿಟ್ಟು ಹೋಗುತ್ತೇವೆ. ಬಟ್ ಸ್ವರ್ಗದಲ್ಲಿ ನಮಗೊಂದು ಸ್ಥಳ ತಯಾರಿದೆ, ಸಿಂಹಾಸನ ತಯಾರಿದೆ. ಪ್ರಭು ಯೇಸುವಿನ ಆ ಪರಿಶುದ್ಧ ಮುಖವಾಡವನ್ನು, ಪರಿಶುದ್ಧ ಪ್ರತಿಬಿಂಬವನ್ನು ನೋಡುವಂಥ ಒಂದು ಅವಕಾಶ ನಮಗಿದೆ. ಅದು ಒಂದು ಶ್ರೇಷ್ಠವಾದ ಸನ್ಮಾನ. ಆ ಸನ್ಮಾನ ಪಡೆದುಕೊಳ್ಳಬೇಕಾಗಿ ನನ್ನ ಹೃದಯದ ಹಂಬಲ,
ಅದಕ್ಕಾಗಿ ನಾವು ಜೀವಿಸಬೇಕು. ಶ್ರೇಷ್ಠ ವ್ಯಕ್ತಿಗಳ ಜೀವನ, ಈ ಸಮಾಜದಲ್ಲಿ ಜೀವಿಸಿದ ಶ್ರೇಷ್ಠ ವ್ಯಕ್ತಿಗಳ ಜೀವನ ನಮ್ಮ ನಿತ್ಯ ಜೀವಕ್ಕೆ ಪಾಠಗಳು. ಮಹಾತ್ಮ ಗಾಂಧೀಜಿಯವರು ಸತ್ಯದಲ್ಲಿ ಸ್ಥಿರವಾಗಿ ನಿಲ್ಲಬೇಕೆಂಬುದು ಹೇಳುತ್ತಾರೆ. ಗಾಂಧೀಜಿಯವರ ಜೀವನ ಪಾಠವು ಸತ್ಯ ಮತ್ತು ಧೈರ್ಯದ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಮದರ್ ತೆರೇಸಾ ದಯೆ ಮತ್ತು ಸೇವೆ, ಪರರಲ್ಲಿ ದೇವರನ್ನು ಕಾಣು, ಜನರ ನಿಂದೆ ತಿರಸ್ಕಾರಗಳ ನಡುವೆಯೂ ದೇವರ ಸೇವೆಯನ್ನು ಮುಂದುವರಿಸಿದರು. ನಮ್ಮ ಸಮಾಜದಲ್ಲಿ ಬಡವರ ಸೇವೆಯನ್ನು ಮಾಡುವುದು ದೇವರ ಸೇವೆಯನ್ನು ಮಾಡುವಂತೆ. ನೀನು ಅತಿ ಕನಿಷ್ಠರಿರುವ ಜನರಿಗೆ ಏನು ನೀನು ಮಾಡಿದ್ದೀಯೋ ಅದು ನನಗಾಗಿ ಮಾಡಿದ್ದಿ ಎಂಬ ಪ್ರಭುವಿನ ವಾಕ್ಯ ನಮ್ಮ ದೈನಂದಿನ ಜೀವನದಲ್ಲಿ ನೆನಪಾಗಬೇಕು. ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮಿಕ ಜಾಗೃತಿಯ ಮಹತ್ವವನ್ನು ಹೇಳಿಕೊಡ್ತಾರೆ. ದೇವರ ಸತ್ಯವು ಎಲ್ಲರಿಗೂ ಸಮಾನ ಎಂದು ಬೋಧಿಸಿದರು. ಅವರು ಬೋಧಿಸಿದಂತೆ ನಾವು ಮಾನವೀಯತೆಯನ್ನು ಮೆರೆದಾಗ ಮಾತ್ರ ದೇವರ ಸತ್ಯವನ್ನು ಅರಿಯಲು ಸಾಧ್ಯ ಎಂದು ಹೇಳಿದರು. ಹಾಗಾದರೆ ನಮ್ಮ ಜೀವನಕ್ಕೆ ಅನ್ವಯಿಸ ಪಾಠಗಳು ಯಾವುವು? ಇಗೋ ಈ ಮನುಷ್ಯ ಎಂದು ಬೇರೆಯವರು ನನ್ನ ಬಳಿ ಕೈ ತೋರಿಸುವಾಗ, ಬೆರಳೊಡ್ಡುವಾಗ ಧನಾತ್ಮಕವಾಗಿಯೋ ಅಥವಾ ಋಣಾತ್ಮಕವಾಗಿಯೋ ಬೆರಳೊಡ್ಡುತ್ತಾರೆ ಎಂಬುದನ್ನು ನಾನು ನನಗೇ ಕೇಳಬೇಕು. ಪಿಲಾತನು ಖಂಡಿತವಾಗಿಯೂ ಈಗೋ ಈ ಮನುಷ್ಯ ಎಂಬುದನ್ನು ಧನಾತ್ಮವಾಗಿ ಬೆರಳೊಡ್ಡಿದನು. ಏಕೆಂದರೆ ಅವನೊಬ್ಬ ನಿರಪರಾಧಿ ಎಂಬುದನ್ನು ಅವನು ಅರಿತಿದ್ದನು. ಸತ್ಯವನ್ನು ಆರಿಸುವ ಶಕ್ತಿಯನ್ನು ಹೊಂದುವುದು ಇಂದಿನ ಸಮಾಜದಲ್ಲಿ ಬಹಳ ಮುಖ್ಯ. ನಮ್ಮ ಜೀವನದಲ್ಲಿ ಅನೇಕ ಬಾರಿ ಪಿಲಾತನಂತೆ ಜನರ ಒತ್ತಡಕ್ಕೆ ಒಳಗಾಗಬಹುದಿದ್ದೇವೆ. ಆದರೆ ನಾವು ಸದಾ ಸತ್ಯದ ಪರ ನಿಲ್ಲಬೇಕು. ಏಕೆಂದರೆ ಸತ್ಯವೇ ದೇವರ ಮಾರ್ಗ. 5ನೇ ತರಗತಿಯಲ್ಲಿ ಪುಣ್ಯಕೋಟಿ ಎಂಬ ಪದ್ಯವಿತ್ತು. ಅದರಲ್ಲಿ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಎಂಬ ವಾಕ್ಯಗಳಿದ್ದವು. ಇಂದು ನಮ್ಮಿಂದಾಗಿ ನಮ್ಮ ಸೇವೆಯ ಮೂಲಕ, ನಮ್ಮ ಕಾರ್ಯಕಲಾಪಗಳ ಮೂಲಕ, ನಮ್ಮ ಕೆಲಸದ ಮೂಲಕ ನಮ್ಮ ತಂದೆ ತಾಯಿಯ ಹೆಸರು ಗೌರವಪೂರ್ವಕವಾಗಿದೆಯಾ, ಶೋಭೆ ತರುವಂಥದ್ದಾಗಿದೆಯಾ? ನಮಗೆ ನಾವು ಕೇಳಿಕೊಳ್ಳೋಣ. ದೇವರ ಅಧೀನದಲ್ಲಿ ಬದುಕುವುದು ಯೇಸು ನಮಗೆ ಕಲಿಸುವ ಮಹತ್ವದ ಪಾಠವೇನೆಂದರೆ, ನಾವು ಕೂಡ ಮನುಷ್ಯರು, ದೇವರು ಮನುಷ್ಯ ರೂಪ ತಾಳಿ ಭೂಮಿಗೆ ಬಂದರು, ಮನುಷ್ಯನಾಗಿ ಹೇಗೆ ಜೀವಿಸಬೇಕೆಂಬುದನ್ನು ಹೇಳಿಕೊಟ್ಟರು. ನಮ್ಮ ಶಕ್ತಿ ದೇವರಲ್ಲಿದೆ, ಮಾನವರಲ್ಲಿ ಅಲ್ಲ, ಗುಂಪು ಜನರಲ್ಲಿ ಅಲ್ಲ. ನಾವು ನಮ್ಮ ಜೀವನದ ಸಂಕಟಗಳಲ್ಲಿ ದೇವರ ಮೇಲೆ ಭರವಸೆ ಇಡಬೇಕು. ಮಾನವನಿಂದ ತನ್ನ ಸ್ವಚ್ಛೆಯಿಂದ ಏನು ಮಾಡಬಹುದು, ತನ್ನ ಸ್ವಂತ ಧೈರ್ಯದಿಂದ ಏನು ಮಾಡಬಹುದು? ಮಾನವನು ದೇವರ ಮೇಲೆ ಭರವಸೆ ಇಟ್ಟರೆ ಮಾತ್ರ ಎಲ್ಲವೂ ಸಾಧ್ಯ. ಜನಸಂದಣಿ ಅಥವಾ ಜನರ ಪ್ರಭಾವಕ್ಕೆ ಒಳಗಾಗಬೇಡಿ. 10 ಜನರು ನನ್ನ ಬಗ್ಗೆ, ನನ್ನ ಯಶಸ್ಸಿನ ಬಗ್ಗೆ ಹಿಂದಿನಿಂದಾಗಲಿ ಮುಂದಿನಿಂದಾಗಲಿ, ಹೇಡಿತನದಿಂದಾಗಲಿ ಮಮತೆಯಿಂದಾಗಲಿ ಮಾತನಾಡುವವರಾಗಲಿ ತಲೆ ಕೆಡಿಸಬಾರದು. ನಿನ್ನ ಜೀವನ ಕ್ರೈಸ್ತನ ಅನುಯಾಯಿಯಾಗಿ ಕ್ರಿಸ್ತನನ್ನು ಪ್ರತಿಬಿಂಬಿಸುವಂತಿದ್ದರೆ ಅಥವಾ ನಿನ್ನೆ ಆ ರೀತಿ ಅನಿಸುತ್ತಿದ್ದರೆ ಮುಂದುವರಿಸು ನಿನ್ನ ಜೀವನ. ಕ್ರಿಸ್ತನ ಕೃಪೆಯ ಆಧಾರದಲ್ಲಿ ಜಯದತ್ತ ಸಾಗು, ಅದುವೇ ಯಶಸ್ಸು. ಏಕೆಂದರೆ ಗುಂಪು ಯಾವತ್ತೂ ಸರಿಯಾದ ನಿರ್ಧಾರ ಮಾಡುತ್ತದೆ ಎನ್ನುವುದಿಲ್ಲ. ನಾವು ಯೇಸುವಿನ ಶಿಷ್ಯರಾಗಿ ಪ್ರತಿಯೊಂದು ವಿಷಯವನ್ನು ದೇವರ ದೃಷ್ಟಿಕೋನದಿಂದ ನೋಡೋಣ. ನಾವು ಪಿಲಾತನಂತೆ ತಲೆ ತಡಿಸುವವರು ಆಗಬೇಕಾ, ಅಥವಾ ಒಳ್ಳೆಯ ವ್ಯಕ್ತಿಯಾಗಿ ಪ್ರಭು ಯೇಸು ಕ್ರಿಸ್ತ ಅನುಯಾಯಿಯಾಗಿ ಧೈರ್ಯದಿಂದ ನಡೆದು ಕ್ರಿಸ್ತನಂತೆ ಸೇವೆ ಮಾಡಬೇಕಾ? ಈ ಪ್ರಶ್ನೆಗೆ ನಾವೇ ಉತ್ತರಿಸೋಣ. ಯೋಹಾನ 19:4-15 ನಮ್ಮನ್ನು ಸತ್ಯದ ಪಥದಲ್ಲಿ ನಡೆದು ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಡಲು ಪ್ರೇರೇಪಿಸಲಿ. ನಮ್ಮ ಜೀವನವು ದೇವರ ಸತ್ಯದ ಬೆಳಕಿನಲ್ಲಿ ಬೆಳಗುವಂತಾಗಲಿ. ಸ್ವರ್ಗೀಯ ತಂದೆಯೇ, ನೀವೇ ಸತ್ಯದ ಮತ್ತು ನ್ಯಾಯದ ಮೂಲ. ನಮ್ಮ ಹೃದಯಗಳನ್ನು ದೃಢವಾದ ನಂಬಿಕೆಯಲ್ಲಿ ನಿಲ್ಲಲು ಮಾರ್ಗದರ್ಶನವನ್ನು ಮಾಡಿರಿ. ಒತ್ತಡ ಮತ್ತು ಭಯದ ಕ್ಷಣಗಳಲ್ಲಿ ಜಗತ್ತು ನಿಮ್ಮ ವಿರುದ್ಧ ನಿಂತರೂ ಕೂಡ ಸತ್ಯವನ್ನು ಉಳಿಸುವ ಧೈರ್ಯವನ್ನು ನಮಗೆ ದಯಪಾಲಿಸಿರಿ.
ನಿನ್ನ ಪುತ್ರನಾದ ಯೇಸು ಕ್ರಿಸ್ತರಂತೆ ಮೌನದಲ್ಲಿನ ಶಕ್ತಿಯನ್ನು ಮತ್ತು ನಿಮ್ಮ ದಿವ್ಯ ಯೋಜನೆಯಲ್ಲಿ ಭರವಸೆ ಇಡಲು ನಮಗೆ ದಯಪಾಲಿಸಿರಿ. ನಾವು ಅಂಧಭಕ್ತಿಯಿಂದ ಅಲ್ಪಜ್ಞಾನದಿಂದ ಜನರ ಹಿಂಬಾಲಕರಾಗುವುದನ್ನು ತಪ್ಪಿಸಿ ನಿನ್ನ ವಾಕ್ಯದಲ್ಲಿ ಜ್ಞಾನವನ್ನು ಹುಡುಕಲು ನಮಗೆ ಸಹಾಯ ಮಾಡಿರಿ. ಪ್ರತಿಯೊಬ್ಬರಲ್ಲಿಯೂ, ವಿಶೇಷವಾಗಿ ತಿರಸ್ಕೃತ ಮತ್ತು ನೋವು ಅನುಭವಿಸುವವರಲ್ಲಿಯೂ ನಿಮ್ಮ ಉಪಸ್ಥಿತಿಯನ್ನು ಕಾಣುವ ಕೃಪೆಯನ್ನು ದಯಪಾಲಿಸಿರಿ. ಸ್ನೇಹದಿಂದ ಜೀವಿಸಲು, ವಿನಮ್ರತೆಯನ್ನು, ಸಂಕಟಗಳನ್ನು ಎದುರಿಸಲು ಸಹನೆಯನ್ನು ಮತ್ತು ಕ್ರಿಸ್ತನಂತೆ ಕ್ಷಮಿಸುವ ಕೃಪೆಯನ್ನು ದಯಪಾಲಿಸಿರಿ. ಸಮಾಜದ ಏಳಿಗೆಗಾಗಿ ಅವಿರತವಾಗಿ ಶ್ರಮಿಸಿದ ಮಹಾ ವ್ಯಕ್ತಿಗಳಿಂದ ಪ್ರೇರಿತರಾಗಿ ಪ್ರಾಮಾಣಿಕತೆ, ನಂಬಿಕೆ ಮತ್ತು ಅಚಲವಾದ ವಿಶ್ವಾಸ ಮತ್ತು ಭರವಸೆ ಬುಗ್ಗೆಯನ್ನಾಗಿ ನಮ್ಮನ್ನು ರೂಪಿಸಿ ನಮ್ಮ ಕುಟುಂಬ ಸಮುದಾಯಗಳಲ್ಲಿ ನ್ಯಾಯ, ನಿರೀಕ್ಷೆ ಮತ್ತು ದಯೆಯ ಧ್ವನಿಗಳಾಗಲು ನಮಗೆ ಶಕ್ತಿಯನ್ನು ನೀಡಿರಿ. ನಿಮ್ಮ ಆತ್ಮದ ಬೆಳಕಿನಲ್ಲಿ ನಮ್ಮನ್ನು ತುಂಬಿರಿ. ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರರಾದ ಪ್ರಭು ಯೇಸುವಿನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.